ಧಾರವಾಡದ ಸಾಧನಕೇರಿ ಬಳಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಪ್ರೊಫೆಸರ್ ಸಿಎನ್ ರಾವ್ ಕಟ್ಟಡವನ್ನ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕಿರಣ್ ಕುಮಾರ್ ಲೋಕಾರ್ಪಣೆಗೊಳಿಸಿದರು. ಉತ್ತಮ ಶಿಕ್ಷಕರ ನಿರ್ಮಾಣದ ಉದ್ದೇಶದಿಂದ ಮೊಟ್ಟಮೊದಲ ಬಾರಿಗೆ ಮೈಂಡ್ ವೇವ್ ಈಡು ಅನ್ನುವಂತಹ ಸಂಸ್ಥೆ ಭಾರತ ರತ್ನ ಪ್ರೊಫೆಸರ್ ಸಿಎನ್ ರಾವ್ ಅವರ ಹೆಸರಿನಲ್ಲಿ ವಿನೂತನ ಕಟ್ಟಡವನ್ನ ನಿರ್ಮಿಸಿದೆ. ಈ ಕುರಿತು ಮಾತನಾಡಿದಂತಹ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್, ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುಣಮಟ್ಟದ ಬೋಧನೆ ಹಾಗೂ ವಿದ್ಯಾರ್ಥಿ ಕೇಂದ್ರಿತ ಅಧ್ಯಯನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ಶಿಕ್ಷಕರ ಸಾಮರ್ಥ್ಯ ಅಭಿವೃದ್ಧಿ ಅತ್ಯಂತ ಅಗತ್ಯವಾಗಿದೆ ಅಂತ ಹೇಳಿದರು. ಈ ವೇಳೆ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ಮಾಶಾಲ್, ಶಿವಪ್ರಸಾದ್, ಪಿವಿ ಹಿರೇಮಠ, ಎಸ್ಎಂ ಉದಯಶಂಕರ, ಸುಭಾಷ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಾಗಿದ್ದರು. ಆಗ SRC ಆದಮೇಲೆ ನಮ್ಮ ಪ್ರದೇಶ ಹೈದರಾಬಾದ್ ಕರ್ನಾಟಕ ಪ್ರದೇಶ, ಈಗಿನ ಕಲ್ಯಾಣ ಕರ್ನಾಟಕ, ಮೈಸೂರಿಗೆ ಬಂತು. ಒಂದು ವಿಶೇಷ ಅಂದರೆ ಉಸ್ಮಾನ ಯೂನಿವರ್ಸಿಟಿ ಸಿಲೆಬಸ್ ನಮಗೆ ಡಿಗ್ರಿ ಕೊಟ್ಟವರು ಕರ್ನಾಟಕ ಯೂನಿವರ್ಸಿಟಿ ಆ ಟ್ರಾನ್ಸಾಕ್ಷನ್ ಪೀರಿಯಡ್ನಲ್ಲಿ. ಆಮೇಲೆ ಮುಂದೆ ಆಗ ಸ್ಟೂಡೆಂಟಾಗಿ ನನಗೆ ಯೂನಿವರ್ಸಿಟಿ ಬಗ್ಗೆ ಗೊತ್ತಿತ್ತು. ಮುಂದೆ ನಾನು ಲಾ ಕಾಲೇಜ್ನಲ್ಲಿ ನನಗೂ ಐ ಹ್ಯಾವ್ ಲವ್ ಫಾರ್ ಟೀಚಿಂಗ್. ನಾನು ಒಂದು ಟೀಚರ್ ಆಗಿದ್ದೆ. ಲಾ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ ಆಗಿದ್ದೆ ಪ್ರಾಕ್ಟೀಸ್ ಮಾಡುವಾಗ. ಆಮೇಲೆ ಆನರರಿ ಪ್ರಿನ್ಸಿಪಾಲ್ ಕೂಡ ಇದೆ. ಇದು ಯಾಕೆ ಹೇಳ್ತೀನಿ ಈ ಸಂದರ್ಭದಲ್ಲಿ ಅಂದರೆ, ಈ ಲಾದ ಎಕ್ಸಾಮಿನೇಷನ್ ಸೆಂಟ್ರಲ್ ವ್ಯಾಲ್ಯೂಯೇಷನ್ ಆಗ್ತಿತ್ತು. ಸೆಂಟ್ರಲ್ ವ್ಯಾಲ್ಯೂಯೇಷನ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲೇ ಆಗ್ತಿತ್ತು. ಆಗ ನಾನು ಎಕ್ಸಾಮಿನರ್ ಆಗಿ ಪೇಪರ್ ಸೆಟರ್ ಆಗಿ ಎಲ್ಲ ಬರ್ತಿದ್ದೆ. ಬಂದಾಗ ಇಲ್ಲಿ ವ್ಯಾಲ್ಯೂಯೇಷನ್ ಮಾಡುವಾಗ IG ಹಿರೇಗೌಡರು, CB ಪಾಟೀಲ್, GM ಪಾಟೀಲ್, ಇನ್ನು ಅನೇಕ ಬಳ್ಳಾರಿ N ತಿಪ್ಪಣ್ಣ, ಅನೇಕ ಜನ ವಕೀಲರು ಒಡನಾಟ ಇತ್ತು. ಆಮೇಲೆ ಪ್ರೊಫೆಸರ್ ಅಜ್ಜಪ್ಪ, ಆಲೂರು, ಸೆಬಸ್ಟ್ಯಾನ್, ದೇಸಾಯಿ, ಶೇಷಾದ್ರಿ, ಇನ್ನು ಅನೇಕ ಪ್ರೊಫೆಸರ್ಸ್, ಲಾ ಕಾಲೇಜ್ ಪ್ರೊಫೆಸರ್, ಅವ್ರದ್ದೆಲ್ಲ ಪರಿಚಯ ಆಯಿತು. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದರೆ ಪ್ರೊಫೆಸರ್ ಉಪೇಂದ್ರ ಸ್ವಾಮಿ, ದೇವೇಂದ್ರ ಕುಮಾರ್ ಹಕ್ಕಾರಿ, BV ಮಲ್ಲಾಪುರ್, ಇನ್ನು ಅನೇಕ ಸಾಹಿತಿಗಳು. ಈಗ ಪ್ರೊಫೆಸರ್ ಶಿವಪ್ರಸಾದ್ ಅವರು ತಂದೆ ತಾಯಿಗಳು, ಅವರಿಬ್ಬರು ನನಗೆ ಭಾಳ ಆತ್ಮೀಯರಾಗಿದ್ದರು. ನಾನಿಲ್ಲಿ ಸೆಂಟ್ರಲ್ ವ್ಯಾಲ್ಯೂಯೇಷನ್ ಬರುವಾಗ ಇವತ್ತು ಅಕ್ನಾಲೇಜ್ ಎಲ್ಲರಿಗೆ ಮಾಡಿಬಿಡ್ತೀನಿ. ಯಾಕಂದರೆ ಅವರ ಸುಮಾರು 3-4 ಸಲ ಆ ಕಾಲಕ್ಕೆ ಅವ್ರ ಮನೆಗೆ ಹೋಗಿ ಅವ್ರ ಆತಿಥ್ಯ ಸ್ವೀಕಾರ ಮಾಡಿ ಒಳ್ಳೆ ಊಟ ಮಾಡಿದ್ದೀವಿ. ಯಾಕಂದರೆ 15 ದಿವಸ ಗಟ್ಟಲೆ ಗೆಸ್ಟ್ ಹೌಸ್ನ ಊಟ ಮಾಡಿ ಇನ್ನು ಮನೆಗೆ ಹೋಗಿ ಊಟ ಮಾಡೋದನ್ನು ಭಾಳ ಖುಷಿ. ಅವರ ಈ ರೀತಿಯಾಗಿ ಧಾರವಾಡಕ್ಕೆ ವಿಶೇಷವಾದಂಥ ನಮ್ಮ ಕನೆಕ್ಟ್ ಇತ್ತು. ಆಮೇಲೆ ಇಲ್ಲಿ ಸಂಸ್ಕೃತಿ ಎಲ್ಲ ದೃಷ್ಟಿಯಿಂದ ಅದಕ್ಕೆ ಧಾರವಾಡ ಅಂದರೆ ಭಾಳ ಖುಷಿ. ಅದಕ್ಕೆ ಆ ಖುಷಿಯಿಂದ ನಾನು ಧಾರವಾಡಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.